ಯಾರು ನೀವು? ನಾವು ಚಿಲ್ಡ್ರನ್ಸ್ ಹೋಮ್ ನಿಂದ ಬಂದಿದ್ದೀವಿ. ಇಲ್ಲಿ ಗೋಪಾಲ್ ಕೃಷ್ಣ ಅನ್ನೋರು ಯಾರು? ಮದುವೆ ಗಂಡು. ಓ, ನೀವು ಇನ್ನೊಂದು ಮದುವೆ ಮಾಡ್ಕೊಳ್ಳೋಕೋಸ್ಕರ ನಿಮ್ ಮಗುನ ಚಿಲ್ಡ್ರನ್ಸ್ ಹೋಮ್ಗೆ ಸೇರಿಸ್ತಾ? ನಮಗ್ ಗೊತ್ತಾಗ್ಲಿಲ್ಲ, ಕರ್ಕೊಂಡ್ ಬಂದ್ಬಿಟ್ಟೆ. ಸಾರಿ ಸರ್. ಏನ್ ಮಾಡೋದು ಸರ್, ನಿಮ್ ಮಗನ ಗಲಾಟೆ ವಿಪರೀತವಾಗೋಯ್ತು. ಗ್ಲಾಸ್ಗಳನ್ನೆಲ್ಲ ಹೊಡೆದಾಕಿ ಟೀಚರ್ಸ್ ಕೈ ಕಚ್ಚಿ ಬೇರೆ ಹುಡುಗರಿಗೆಲ್ಲ ಕಲ್ಲಿಂದ ಹೊಡೆದ್ಬಿಟ್ಟ ಸರ್. ಇವನ್ ಕಾಟ ತಡಿಲಾರ್ದೆ ಪ್ರಿನ್ಸಿಪಾಲು ಇವನ ಮನೆ ಬಿಟ್ಬಿಟ್ಟು ಬಾ ಅಂತ ಹೇಳಿದ್ರು. ಅದಕ್ಕೆ ಕರ್ಕೊಂಡ್ ಬಂದೆ. ನಿಮ್ ಮಗನ್ನ ನಿಮ್ ವರ್ಷಕ್ಕೆ ಒಪ್ಸಿದ್ದೀನಿ. ನಾನು ಇನ್ ಬರ್ತೀನಿ ಸರ್. ಹೋಗು ಪುಟ್ಟ. ಏನ್ ಸ್ವಾಮಿ, ನೀವು ನಿಮ್ಮ ಮಗನಿಗೆ ಮಾಡ್ತಾ ಇರೋದು ಎರಡನೇ ಮದ್ವೆನಾ? ಚಚೆ, ಖಂಡಿತ ಅಲ್ಲ. ಮತ್ತೆ ಈ ಮಗು? ಅದೇ ನನಗೂ ಅರ್ಥವಾಗ್ತಾ ಇಲ್ಲ. ಏನಯ್ಯ ಇದು? ಈ ಮಗು ಯಾರ್ದು? ನನಗೆ ಗೊತ್ತಿಲ್ಲಪ್ಪ. ಮತ್ತೆ ಅದ್ ನೀನು ಡ್ಯಾಡಿ ಡ್ಯಾಡಿ ಅಂತ ಕೂಗ್ತಾ ಇದೆ. ಅದು ಕೂಗ್ತಾ ಇದೆ, ಆದ್ರೆ ಅದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲಪ್ಪ. ಯಾವ್ದೋ ಮಗು ಬಂದು ಯಾರನ್ನೋ ಯಾಕೆ ಡ್ಯಾಡಿ ಅಂತ ಕರೆಯುತ್ತೆ? ನಿನ್ ಹೆಸರೇನ್ ಮರಿ? ನನ್ನ ಹೆಸರು ಅರಿಗಿನಿ. ನಿಮ್ ಡ್ಯಾಡಿ ಯಾರಪ್ಪ? ಇವ್ರೆ. ಅವ್ರ ಹೆಸರೇನು? ಗೋಪಾಲ್ ಕೃಷ್ಣ. ಇಷ್ಟು ದಿನ ನೀನ್ ಎಲ್ಲಿದ್ದೆ? ಅಪ್ಪ ನನ್ನ ಸ್ಕೂಲ ಬಿಟ್ಟಿತ್ತು, ಅದಕ್ಕೆ ಡ್ಯಾಡಿ ಹತ್ರ ಬರ್ಬೇಕು ಅನಿಸ್ತು. ಅದಕ್ಕೆ ಗಲಾಟೆ ಮಾಡ್ದೆ, ಕರ್ಕೊಂಡ್ ಬಂದ್ಬಿಟ್ರು. ಏನ್ರಿ, ನಾನ್ ನಿಮ್ಗೆ ಏನ್ ದ್ರೋಹ ಮಾಡ್ದೆ ಅಂತ ನೀವ್ ನನಗೆ ಈ ತರ ಮೋಸ ಮಾಡಿದ್ರಿ? ರಾಧಾ, ನನ್ನ ನಂಬು. ನಾನು ನಿನ್ಗೆ ಯಾವ ರೀತಿ ಮೋಸನೂ ಮಾಡ್ತಿಲ್ಲ. ಈ ಮಗು ನಂದಲ್ಲ. ಮಗು ನಿಮ್ದಲ್ದೇ ಇದ್ದಿದ್ರೆ ಆ ಮಗು ಉಸಾಬ್ರಿ ನಿಮಗೆ ಯಾತಕ್ರಿ ಬೇಕಿತ್ತು? ಆ ಮಗುನ ಸ್ಕೂಲ್ಗೆ ಯಾತಕ್ರಿ ಸೇರಿಸ್ತಿದ್ರಿ? ಫೀಸ್ ಯಾತಕ್ರಿ ಕಟ್ತಿದ್ರಿ? ರಾಧಾ, ನಾನು ನಿಂಗೆ ಯಾವ ರೀತಿ ಹೇಳಿ? ಅಂತ ಒಂದ್ ಪರಿಸ್ಥಿತಿ. ಅಂಥ ಪರಿಸ್ಥಿತಿ ಏನ್ರಿ ಬಂತು? ನಿಮ್ ಹುಡುಗ ಏನೋ ಮದುವೆ ಮಾಡ್ಕೊಳ್ಳೋ ಆಸೆ ಸುಳ್ಳು ಹೇಳ್ದ ಅಂದ್ರೆ ನೀವಿಷ್ಟು ವಯಸ್ಸಾಗಿ ನಮ್ಮ ಹತ್ರ ಸತ್ಯ ಮುಚ್ಚಿಟ್ರಲ್ಲ, ಈ ಸರಿನಾ ರಾಯ್ರೆ? ನಾನು ಯಾವ ವಿಷಯನೂ ನಿಮ್ಮಿಂದ ಮುಚ್ಚಿಟ್ಟಿಲ್ಲ ರಾಯ್ರೆ. ನನಗೆ ತಿಳಿದಿರೋ ಅಷ್ಟು ವಿಷಯನೂ ನಿಮ್ ಮುಂದಿಟ್ಟಾಗ ನಿಮ್ ಹುಡುಗಿನೇ ಪರವಾಗಿಲ್ಲ ಅಂತ ತಲೆ ಆಡ್ಸಲ್ಲ. ನೀವ್ ಹೇಳೋದೆಲ್ಲ ಸುಳ್ಳು, ನನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ ಹಾಗೆ ಹೇಳ್ತೀರಾ ಅಂತ ಇವ್ರು ನನಗೆ ಮೊದ್ಲೇ ಹೇಳಿದ್ರು. ಚಚೆ, ಇದು ನನಗೆ ಖಂಡಿತ ಗೊತ್ತಿಲ್ಲ ತಾಯಿ, ಖಂಡಿತ ಗೊತ್ತಿಲ್ಲ. ಯಾಕೋ ಕೃಷ್ಣ ಹೀಗೇನೇನೋ ನಾಟಕ ಮಾಡಿ ಎಲ್ಲರ ಮುಂದೆ ನಮ್ ತಲೆ ತಗ್ಸೋ ಹಾಗೆ ಮಾಡ್ಬಿಟ್ಟೆ. ನಿಂಗೊಂದ್ ಮಗು ಇರೋ ವಿಷಯ ನಿನ್ ಮುಂಚೆನೆ ಹೇಳಿದಿದ್ರೆ ನಿಂಗ್ ಮದ್ವೆ ಮಾಡೋ ಏರ್ಪಾಟೇ ಮಾಡ್ತಿರ್ಲಿಲ್ಲ ಕಣ. ಅಪ್ಪ, ಈ ತರ ಹೆತ್ತ ತಂದೆ ತಾಯಿಗ್ ಮೋಸ, ಕಟ್ಕೊಳ್ಳೋ ಹೆಂಡತಿಗ್ ಮೋಸ, ಇವ್ರನ್ನೇ ನಂಬಿರೋ ಯಾವ್ದೋ ಹೆಣ್ಣಿಗ್ ಮೋಸ, ಕಡೆಗೆ ತನಗೆ ಹುಟ್ಟಿರೋ ಮಗುಗೆ ಮೋಸ, ಹೀಗೆಲ್ಲದಕ್ಕೂ ಮೋಸ ಮಾಡೋ ಇವ್ರನ್ನ ನನ್ ಮದ್ವೆ ಆಗಲ್ಲಪ್ಪ. ನನಗೆ ಮದ್ವೆ ಬೇಡ, ನನಗೆ ಮದ್ವೆ ಬೇಡ, ನನಗೆ ಮದ್ವೆ ಬೇಡ. ರಾಧಾ, ನಿಂತ್ಕೋ. ರಾಧಾ, ಸ್ವಲ್ಪ ನನ್ನ ಮಾತು ಕೇಳು. ಆತರ ಪಟ್ಟು ನಿನ್ ಜೀವನ ನೀನೇ ಹಾಳು ಮಾಡ್ಕೋಬೇಡ. ಈಗಾಗಲೇ ನಿನ್ ಕುತ್ತಿಗೆಗೆ ಮಾಂಗಲ್ಯದ 2 ಗಂಟೆನ ಕಟ್ಟಿದ್ದಾಗಿದೆ. ಇನ್ನೊಂದು ಗಂಟೆನ ಕಟ್ಟಿದ ಮಾತ್ರಕ್ಕೆ ನಮ್ಮ ನಂಟು ಕಡ್ದು ಹೋಗಲ್ಲ. ನಾನು ನೀನು ಗಂಡ ಹೆಂಡ್ತೀನಿ. ಸೆಂಟಿಮೆಂಟಲ್ ಆಗಿ ಬ್ಲಾಕ್ ಮೇಲ್ ಮಾಡ್ತಿದ್ದೀರಾ? ಅದರಿಂದ ನನ್ಗೆ ಯಾವ ಲಾಭನೂ ಇಲ್ಲ. ಈ ಮದುವೆ ನಿಂತೋದ್ರೆ ಅಷ್ಟಕ್ಕೆ ಎಲ್ಲ ಮುಗ್ದೋಗಲ್ಲ ರಾಧಾ. ನಾನೊಬ್ಬ ಗಂಡಸು. ಈ ಮಗು ನಂದಲ್ಲ ಅಂತ ನಿರೂಪಿಸಿ ನಾನ್ ಬೇಕಾದ್ರೆ ಇಷ್ಟಪಟ್ಟ ಹುಡುಗಿನ ಮದುವೆ ಮಾಡ್ಕೋಬಹುದು. ಆದ್ರೆ ನೀನೊಂದು ಹೆಂಗ್ಸು. ನನ್ನ ಕೈಲಿ ಅರ್ಧ ಕಟ್ಟಿಸ್ಕೊಂಡಿರೋ ತಾಳಿನ ಕಿತ್ತಾಕಿ ನೀನ್ ಇನ್ನೊಬ್ಬನ ಅರ್ಧ ಹಂಗೆ ಆಗೋಕ್ ಸಾಧ್ಯನಾ? ಈಗ ಅವಸರ ಪಟ್ಟು ಅರ್ಧದಲ್ಲಿ ನಿಲ್ಸಿರೋ ಈ ಶುಭ ಕಾರ್ಯನ ನಾಳೆ ಸತ್ಯ ಏನು ಅಂತ ಗೊತ್ತಾದ್ಮೇಲೆ ಮತ್ತೆ ಮುಂದುವರ್ಸೋಕ್ ಸಾಧ್ಯನಾ? ನಾನು ನಿನ್ ಕೇಳ್ಕೊಳ್ಳೋದು ಇಷ್ಟೇ ರಾಧಾ, ನನ್ಗೆ 1 ವಾರ ಟೈಮ್ ಕೊಡು. ಆ ಮಗು ನಂದಲ್ಲ ಅಂತ ನಿರೂಪಿಸ್ತೀನಿ. ಸತ್ಯ ಏನು ಅಂತ ಎಲ್ರಿಗೂ ತೋರಿಸ್ತೀನಿ. ನೀವ್ ನಿಮ್ ಕಾರ್ಯ ಗೆಲ್ಲಕ್ಕೆ ಒಂದೊಂದ್ಸಲ ಒಂದೊಂದ್ ನಾಟಕ ಆಡ್ತಾನೆ ಇದ್ದೀರಾ. ನಿಜ, ರಾಮನ ಭಕ್ತನಾಗಿ ನಾನು ನಾಟಕ ಆಡಿದ ನಿಜ. ನಮ್ಮ ತಂದೆ ನನ್ನ ಬಗ್ಗೆ ಹೇಳೋದನ್ನ ಕೇಳಿ ನೀನೆಲ್ಲ ನನ್ನ ಬಿಟ್ಬಿಡ್ತೀವ ಅಂತ ಇದೆಲ್ಲ ಪರೀಕ್ಷೆ ಅಂತ ಹೇಳಿದ್ದು ನಿಜ. ಆದ್ರೆ ಇದನ್ನೆಲ್ಲ ಯಾಕೆ ಮಾಡಿದೆ ಅಂತ ಒಂದು ಸಲ ಯೋಚನೆ ಮಾಡು. ನಿನ್ನ ಮೇಲಿರೋ ಪ್ರೀತಿಯಿಂದ, ನಿನ್ನ ಕಳ್ಕೋಬಾರ್ದು ಅನ್ನೋ ಒಂದೇ ಉದ್ದೇಶದಿಂದ. ರಾಧಾ, ನಾನು ಸತ್ಯವಾಗ್ಲೂ ಹೇಳ್ತೀನಿ, ನೀ ನನ್ನ ಜೀವನದಲ್ಲಿ ಬರೋಕ್ಕಿಂತ ಮುಂಚೆ ನಾನು ಯಾವ ತಪ್ಪನ್ನೂ ಮಾಡಿಲ್ಲ. ಒಂದ್ ವೇಳೆ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲದೆ ಹೋದ್ರೆ ನಿನ್ನ ಪ್ರೀತಿ ನನ್ನ ಬದಲಾಯಿಸ್ತು ಅಂತನಾದ್ರೂ ತಿಳ್ಕೊ. ಒಬ್ಬ ನಿಜವಾದ ಪ್ರೇಮಿಯಾಗಿ ನನ್ನ ಅರ್ಥ ಮಾಡ್ಕೊಂಡು ಈ ಶುಭ ಕಾರ್ಯನ ನಿಲ್ಲಿಸಬಾರ್ದು ಅಂತ ಇದ್ರೆ ಬಂದು ಹಸೆ ಮಣೆ ಮೇಲೆ ಕೂತ್ಕೋ. ಇಲ್ಲ ನಾನ್ ಕಟ್ಟಿರೋ ಈ ತಾಳಿನ ಕಿತ್ತಾಕಿ ತಾಳಮ್ಮ, ಆತ್ರ ಪಡಬೇಡ. ಅವನು ಹೇಳೋದಲ್ಲೂ ಅರ್ಥ ಇದೆ. ಅರ್ಧಂಬರ್ಧ ಆಗಿರೋ ಮದುವೆ ನಿಂತು ಹೋಗ್ಬಿಟ್ರೆ ನಾಳೆ ನೀನ್ ಬಾಳೆ ಬರಡ್ ಹಾಕ್ಬಿಡುತ್ತೆ.
ಈಗ ಸಂಶಯ ಪಟ್ಟು ಮದುವೆನ ಓದ್ಕೊಂಡು ಹೋಗ್ಬಿಟ್ರೆ ನಾಳೆ ಅವನ ನಿರಪರಾಧಿನ ಗೊತ್ತಾದ್ಮೇಲೆ ಮತ್ತೆ ಅವನ್ ಕಾಲು ಹಿಡಿಬೇಕಾಗುತ್ತೆ. ಆಗಿದ್ದಾಗ ಹೋಗಿದೆ, ದೇವ್ರ ಹಣೆಯಲ್ಲಿ ಬರ್ದಂಗಾಗ್ಲಿ. ಮದುವೆ ಶಾಸ್ತ್ರ ಮುಗಿಸೋಣ, ನಡಿಯಮ್ಮ ಹಸೆ ಮನೆಗೆ. ಬಾ. ಮುಹೂರ್ತ ಮೀರೋಗುತ್ತೆ, 3ನೇ ಗಂಟೆ ಹಾಕಿ. ಗಟ್ಟಿ ಮೇಳ ಗಟ್ಟಿ ಮೇಳ. ಅಪ್ಪ, ನೀವು ದುಡುಕ್ಬಿಟ್ರಿ ಅನ್ಸತ್ತೆ. ಸತ್ಯ ಏನು ಅಂತ ತಿಳಿಯೋಕ್ ಮುಂಚೆ ಮದ್ವೆ ಏನೋ ಆಗೋಯ್ತು. ಆದ್ರೆ ಮಗು ಯಾರ್ದು ಅಂತ ಗೊತ್ತಾದ್ಮೇಲೆ ಈ ಶಾಸ್ತ್ರ ಇಟ್ಟಿದ್ರೆ ಚೆನ್ನಾಗಿರೋದು. ಈಗ ನಮ್ ರಾಧನ್ ಬಾಳನ್ನ ನಾವೇ ನಮ್ ಕೈಯಾರೆ ಹಾಳು ಮಾಡಿದ್ವಿ. ಚೆನ್ನಾಗಿ ಯೋಚನೆ ಮಾಡೇ ನಿರ್ಧಾರ ಮಾಡಿದ್ದೀನಿ ಕಣೋ. ಕನ್ಯಾದಾನ ಅಂತಂದ್ರೆ ಹೆಣ್ಣಿನ ತಂದೆ ಆದವನು ಸಭಾ ಜನರ ಒಪ್ಪಿಗೆ ಪಡೆದು 10 ಜನರ ಸಮಕ್ಷಮದಲ್ಲಿ ತನ್ನ ಮಗಳನ್ನ ಅಳಿಯನ ವಶಕ್ಕೆ ಸಂಪೂರ್ಣವಾಗಿ ಒಪ್ಸೋದು ಅಂತ ಅರ್ಥ. ಗೊತ್ತೇನೋ? ಅವಳು ಕುತ್ತಿಗೆಯಲ್ಲಿ ತಾಳಿ ಬಿತ್ತು ಅಂದ್ರೆ ಮುಗೀತು. ಇದು ನಡೀದೇ ಹೋಗ್ಲಿ, ಅವಳು ಮದುವೆ ಆಗಿರೋಳು ಅಂತಾನೆ ಎಲ್ಲರೂ ಹೇಳೋದು. ಅದೇ ಭಾವನೆಲ್ಲೇ ನೋಡೋದು. ನೋಡೋ, ದೇವ್ರಿದಾನೆ. ಡ್ಯಾಡಿ ಡ್ಯಾಡಿ ನಾನು ನಿನ್ ಜೊತೆಗೆ ಬರ್ತೀನಿ, ನಿನ್ ಜೊತೆಗೆ ಮಾಡ್ಕೊಂತೀನಿ. ಡ್ಯಾಡಿ ನಾನು ಬರ್ತೀನಿ ಡ್ಯಾಡಿ. ಲೇ ಮರಿ, ಹಾಗೆಲ್ಲ ಹೋಗ್ಬಾರ್ದಪ್ಪ, ನಮ್ ಜೊತೆನೆ ಇರು, ಬಾ. ನಾನ್ ಬರಲ್ಲ, ನಾನ್ ನಿನ್ ಜೊತೆ ಬರಲ್ಲ. ಆಮೇಲೆ ಡ್ಯಾಡಿ ನಮ್ಮ ಅಮ್ಮನ್ ಬಿಟ್ಟದಾಗೆ ನನ್ನೂ ಬಿಟ್ಟೋಗ್ತಾರೆ. ನಾನ್ ಬರಲ್ಲ. ಆ ಮಗು ಮಾತ್ಕೆಲ್ಲ ತಲೆ ಕೆಡ್ಸ್ಕೋಬೇಡಮ್ಮ. ಆ ಮಗು ಅವಂದೆಲ್ಲ ನಿರೂಪಿಸ್ತೀನಿ ಅಂತ ಹೇಳಿದಾನಲ್ಲ, ನೋಡೋಣ. ನಾನ್ ಡ್ಯಾಡಿನ್ ಬಿಡಲ್ಲ. ಲೇ, ನಿಮ್ ಡ್ಯಾಡಿ ಎಲ್ಲೂ ಹೋಗೋದಿಲ್ಲ ಕಣೋ, ನಾವೆಲ್ಲ ಇಲ್ಲೇ ಇದ್ದೀವಲ್ಲ. ನಿಮ್ ಡ್ಯಾಡಿ ಹಾಗೇನಾದ್ರು ಹೋಯ್ತು ಅಂದ್ರೆ ಹಿಡ್ಕೊಂಡ್ ಬಂದ್ಬೋಣ. ಹಾಗೆ ಮಾಡೋಣ. ಜಾಣ ಜಾಣ. ಹಾ ಹಾ, ಬಾ, ನಮ್ ಜೊತೆ ಮಲಿಕುವಂತೆ. ಯಾಕೆ? ಮಲ್ಕೊಳ್ಳಲ್ಲ. ಹೋಗ್ಲಿ ಬಿಡಮ್ಮ, ನನ್ ಜೊತೆ ಮಲ್ಕೋತೀಯಾ? ನಾನ್ ಮಲ್ಕೊಳ್ಳಲ್ಲ. ಅವನು ನನ್ ಜೊತೆ ಮಲ್ಕೋತಾನೆ. ನಾನ್ ಯಾರ ಜೊತೆನೂ ಮಲ್ಕೊಳ್ಳಲ್ಲ. ನಮ್ಮ ಅಪ್ಪ ಬರ್ಲಿ ಅಂತ ಕಾಯ್ಕೊಂಡು ಈ ಬಾಗ್ಲತ್ರನೇ ಮಲ್ಕೊಂತೀನಿ. ದಯವಿಟ್ಟು ಕಿಟಕಿ ಹಾಕ್ಬಿಡಿ. ರಾಧಾ, ವಾಟ್ ಇಸ್ ದಿಸ್? ಇದು ನಮ್ಮಿಬ್ಬರ ಜೀವನದಲ್ಲಿ ಮೊದಲನೇ ರಾತ್ರಿ. ದೊಡ್ಡವರೆಲ್ಲ ಆಶೀರ್ವಾದ ಮಾಡಿ ನಿಮ್ಮಿಬ್ಬರ ದಾಂಪತ್ಯ ಜೀವನ ಪ್ರಾರಂಭ ಮಾಡಿ ಏಕಾಂತವಾಗಿರಿ ಅಂತ ಹರಸ್ ಕಳಿಸಿರ್ಬೇಕಾದ್ರೆ ಕಿಟಕಿ ಬಾಗ್ಲೆಲ್ಲ ತೆಗೆದು ಕೂತ್ಕೊಳ್ಳೋಕ್ಕಾಗತ್ತಾ? ನಿಮಗೆ ಈ ಮೊದಲ ರಾತ್ರಿ ಸಂತೋಷ ಇರಬಹುದು, ಆದ್ರೆ ನನಗೆ ಖಂಡಿತ ಸಂತೋಷ ಇಲ್ಲ. ರಾಧಾ, ಸರ್ಸಾಡೋ ಸಮಯದಲ್ಲಿ ಬಿರುಸಾಬೇಡ. ಪ್ರತಿಯೊಬ್ಬರ ದಾಂಪತ್ಯ ಜೀವನದಲ್ಲೂ ಬೇಕಾದಷ್ಟು ರಾತ್ರಿಗಳು ಬರ್ಬೋದು, ಆದ್ರೆ ಮೊದಲನೇ ರಾತ್ರಿ ಒಂದೇ. ಇಂಥ ಸಮಯ ವ್ಯರ್ಥ ಮಾಡೋದು ಬೇಡ. ಕಮ್ ಆನ್, ಡೋಂಟ್ ವೇಸ್ಟ್ ಟೈಮ್.